ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೆಹಲಿಯತ್ತ ತೇಜಸ್ವಿ ಯಾದವ್, RJD ಮುಖಂಡ, JDU ಮುಖಂಡ ನಿತೀಶ್ ಕುಮಾರ್ ಇಬ್ರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿರುವಂತಹ ಇಬ್ಬರು ನಾಯಕರು. ಮುಂದಿನ ಸೀಟ್ನಲ್ಲಿ ನಿತೀಶ್ ಕುಮಾರ್ ಇದ್ದಾರೆ, ಹಿಂದಿನ ಸೀಟ್ನಲ್ಲಿ ತೇಜಸ್ವಿ ಯಾದವ್ ಇದ್ದಾರೆ. ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದು ಕಡೆ NDA ಮೈತ್ರಿಕೂಟದಲ್ಲಿರುವಂತಹ JDU, ಇಂಡಿ ಒಕ್ಕೂಟದಲ್ಲಿರುವಂತಹ RJD. ನೋಡಿ ಇಲ್ಲಿ ದೃಶ್ಯಾವಳಿಯಲ್ಲಿ ಮುಂದಿನ ಸೀಟಲ್ಲಿ ನಿತೀಶ್ ಕುಮಾರ್ ಇದ್ದಾರೆ, ಹಿಂದಿನ ಸೀಟಲ್ಲಿ ತೇಜಸ್ವಿ ಯಾದವ್ ಇದ್ದಾರೆ. ಕುತೂಹಲ ನೋಡಿ. ಈಗ ಚಂದ್ರಬಾಬು ನಾಯ್ಡು ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳ್ಬಿಟ್ರು, ನಾನು NDA ಭಾಗವಾಗಿದ್ದೀನಿ ಅಂತೇಳಿ. ನಿತೀಶ್ ಕುಮಾರ್ ಏನು ಮಾಡ್ತಾರೆ? ಅವರು ಕೂಡ NDA ಭಾಗವಾಗಿ ಇರ್ತೀನಿ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಆದರೆ ಇಂಡಿ ಒಕ್ಕೂಟ ಏನು ಸುಮ್ಮನೆ ಕೂತಿಲ್ಲ, ಲೆಕ್ಕಾಚಾರಗಳನ್ನು ಹಾಕೊಂಡು ಕೂತಿದೆ. ನಮ್ಮ ಹತ್ರ ಇಷ್ಟು ನಂಬರ್ ಇದೆ, ಇನ್ನೆಷ್ಟು ನಂಬರ್ ಬೇಕು, ನಾವು ಮೆಜಾರಿಟಿಗೆ ಹೋಗಬೇಕು ಅಂತಂದರೆ, ಮ್ಯಾಜಿಕ್ ನಂಬರ್ ರೀಚ್ ಆಗಬೇಕು ಅಂದರೆ ಏನು ಮಾಡ್ಬೋದು? ಹಾಗಾಗಿ ಬನ್ನಿ ಎಲ್ಲ ಇಂಡಿ ಒಕ್ಕೂಟದ ನಾಯಕರು ಬನ್ನಿ ಇವತ್ತು ದೆಹಲಿಯಲ್ಲಿ ಮೀಟಿಂಗ್ ಮಾಡೋಣ ಅಂತೇಳಿ ಎಲ್ಲರಿಗೂ ಕೂಡ ಕರೆ ಕೊಟ್ಟಿದ್ರು. ಹಾಗಾಗಿ ಎಲ್ಲ ನಾಯಕರು ಕೂಡ ಇಂಡಿ ಒಕ್ಕೂಟದಲ್ಲಿರುವಂಥ ಎಲ್ಲ ಮಿತ್ರ ಪಕ್ಷಗಳ ನಾಯಕರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕುತೂಹಲ ಅಂತಂದರೆ ನೋಡಿ, ಇಲ್ಲಿ ಬಿಹಾರದಿಂದ ದೆಹಲಿಯತ್ತ RJD ಮುಖಂಡ ತೇಜಸ್ವಿ ಯಾದವ್, JDU ಮುಖಂಡ ನಿತೀಶ್ ಕುಮಾರ್ ಇಬ್ರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕುತೂಹಲ ಅಂತ ನೋಡಿ, ಇಬ್ರು ಕೂಡ ಹಿಂದೆ ಮುಂದೆ ಸೀಟಲ್ಲಿ ಕೂತಿದ್ದಾರೆ. ಮುಂದೆಗಡೆ ಸೀಟಲ್ಲಿ ನಿತೀಶ್ ಕುಮಾರ್ ಕೂತಿದ್ದಾರೆ, ಹಿಂದೆಗಡೆ ಸೀಟಲ್ಲಿ ತೇಜಸ್ವಿ ಯಾದವ್ ಕೂತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಅವರು ಅಂದುಕೊಂಡಿದ್ದು 20 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತೇಳಿ. ಈ ನಿರೀಕ್ಷೆಯನ್ನು ನಾವು ಮಾಡಿರಲಿಲ್ಲ. ಲೋಕ ತೀರ್ಪು ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 20 ಸ್ಥಾನ ಗೆದ್ದೇ ಗೆಲ್ತೀವಿ ಎನ್ನುವ ಲೆಕ್ಕಾಚಾರವನ್ನು ಹಾಕಿದ್ವಿ, ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಸಮಾಧಾನ ತಂದಿಲ್ಲ ಅಂತ ಅನ್ಸುತ್ತೆ ಅಂತೇಳಿ ಕೆಲವು ಸಚಿವರಿಗೆ ಸೆಟ್ ಬ್ಯಾಕ್ ಆಗಿದೆ. ಅದನ್ನು ಒಪ್ಪಿಕೊಳ್ಳಲೇಬೇಕು ಅಂತ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇಡೀ ದೇಶದ ಮತದಾರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ವಿಶೇಷವಾಗಿ ಕರ್ನಾಟಕದ ಮತದಾರರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ತಾವೆಲ್ಲ ನೋಡಿದಾಗೆ ಏನು ಮೊದಲೇ ತಾವೆಲ್ಲ ಊಹೆ ಮಾಡಿದ್ರಿ, ಮಾಧ್ಯಮ ಎಕ್ಸಿಟ್ ಪೋಲ್ಗಳನ್ನು ಯಾವ ರೀತಿ ಬಿಂಬಿಸಿದ್ರು ಅಂತೇಳಿದರೆ, ಇಡೀ ಚುನಾವಣೆ ಒನ್ ಸೈಡೆಡ್ ಆಗುವಂಥ ರೀತಿಯಲ್ಲಿ ಬಿಂಬಿಸಿದರು. ಆದರೆ ಫಲಿತಾಂಶ ಬೇರೆ ರೀತಿಯಲ್ಲೇ ಬಂತು. ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲಯನ್ಸ್ ಒಂದು ರೀತಿಯಲ್ಲಿ ಧೂಳಿಪಟ ಆಗ್ತದೆ.